ಎಲ್ರಿಗೂ ನಮಸ್ಕಾರ. ಕುಮಾರೇಶ್ವರ ಕಲ್ಚರಲ್ ಸೊಸೈಟಿಯ ಈ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮವನ್ನು ನಮ್ಮ ಹೆಮ್ಮೆಯ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳು, ಸ್ವತಃ ಒಬ್ಬ ಉತ್ತಮ ಕ್ರೀಡಾಪಟು, ಹಾಗೆಯೇ ಒಬ್ಬ ಕ್ರೀಡಾ ತರಬೇತುದಾರರು, ಈಗ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಅನೇಕ ಸಮಸ್ಯೆಗಳ ಜೊತೆಗೆ ಕುಸ್ತಿ ಹಿಡಿದು ಅವನ್ನ ಚಿತ್ತ ಮಾಡೋ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಆಗಲಿ ಅಂಥೇಳಿ ಆಶಿಸ್ತಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಚಿಕ್ಕಮಠ ಸರ್ ಅವರೇ, ಮೋಹನ್ ಬೆಂಡಿಗೇರಿ ಅವರೇ, ಹಾಗೆ ಸುರೇಶ್ ನಿಡುಗುಂದಿ ಅವರೇ, ಬಸವರಾಜ ಹಿರೇಮಠ ಅವರೇ ಮತ್ತು ಖ್ಯಾತ ಸಂಗೀತಗಾರರಾಗಿರುವಂಥ ಡಾಕ್ಟರ್ ಮೃತ್ಯುಂಜಯ್ ಅಗಡಿ ಅವರೇ ಮತ್ತು ಪ್ರಕಾಶ್ ಬಾಳಿಕೆ ಅವರೇ ಹಾಗೂ ಎಲ್ಲ ಸಹೃದಯಿ ಶ್ರೋತೃಗಳೇ, ಕುಮಾರೇಶ್ವರ ಕಲ್ಚರಲ್ ಸೊಸೈಟಿ ಬಗ್ಗೆ ಮಾತಾಡ್ತಾ ಚಿಕ್ಕಮಠ ಅವರು ಒಂದು ಮಾತನ್ನು ಹೇಳಿದರು. ಭಾಳಷ್ಟು ಜನರು ಅವ್ರನ್ನ ಕೇಳ್ತಾರೆ ಅಥವಾ ಎಲ್ಲರನ್ನ ಕೇಳ್ತಾರೆ, ಇದೇನಿದೆ ಹೌಸಿಂಗ್ ಸೊಸೈಟಿನೋ ಅಥವಾ ಕ್ರೆಡಿಟ್ ಸೊಸೈಟಿನೋ ಅಂಥೇಳಿ. ಅದರದ್ದು ಅಲ್ಲ ಅಂತ ಹೇಳಿದರು, ಆದರೆ ನಾನು ಅದು ಹೌದು ಅಂತಲೇ ಹೇಳ್ತೇನೆ. ನಾನು ಯಾಕಂತಂದರೆ ಕುಮಾರೇಶ್ವರ ಕಲ್ಚರಲ್ ಸೊಸೈಟಿ ಎಲ್ಲ ಕಲಾವಿದರಿಗೆ, ಕಲಾ ಪೋಷಕರಿಗೆ ಮನೆನೋದು ಹೌಸಿಂಗ್ ಸೊಸೈಟಿನೇ ಹೌದದು. ಅಷ್ಟೇ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಕ್ರೆಡಿಟ್ ಅವ್ರಿಗೆ ಬರ್ತದೆ ಕುಮಾರೇಶ್ವರ ಕಲ್ಚರಲ್ ಸೊಸೈಟಿಗೆ. ಹಾಗಾಗಿ ಕ್ರೆಡಿಟು ಕೂಡ ಅವ್ರಿಗಿದೆ. ಅದು ಆ ನಿಟ್ಟಿನಲ್ಲಿ ಕುಮಾರೇಶ್ವರ ಈ ಕಲ್ಚರಲ್ ಸೊಸೈಟಿ ಹೌಸಿಂಗ್ ಸೊಸೈಟಿನೂ ಹೌದು, ಕ್ರೆಡಿಟ್ ಸೊಸೈಟಿನೂ ಹೌದು. ಆ ಎರಡೂದರ ಒಂದು ಶ್ರೇಯಸ್ಸು ಚಿಕ್ಕಮಠ ಸರ್ಗೆ ಮತ್ತು ಪ್ರಕಾಶ್ ಬಾಳಿಕಾಯಿ ಅವರಿಗೆ ಸಲ್ಲೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಮುಖ್ಯವಾಗಿ ಇವತ್ತು ಈ ಇಬ್ಬರು ಮಹನೀಯರ ಬಗ್ಗೆ ಏನೋ ಒಂದು ಸ್ಮರಣೀಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಸಂಗೀತ ಪ್ರಿಯರು ಇಬ್ಬರಿಗೆ ಮತ್ತು ಕುಮಾರೇಶ್ವರ ಕಲ್ಚರಲ್ ಸೊಸೈಟಿಗೆ ನಾವು ಋಣಿಯಾಗಿದ್ದೇವೆ. ಪ್ರೀತಿಯಿಂದ ಅವರಿಗೊಂದು ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋಣ. ಖಂಡಿತವಾಗಿ ಒಂದು ರೀತಿ ಸಂಗೀತ ಅನ್ನುವಂಥ ಆ ಮುಖಕ್ಕೆ ಎರಡು ಕಣ್ಣು, ಎರಡು ಕಿವಿ, ಒಂದು ಹಾರ್ಮೋನಿಯಂ, ಒಂದು ತಬಲ, ಮುಖ ಅಥವಾ ಬಾಯಿ ಸಂಗೀತವನ್ನು ಹಾಡಿದರೆ ಅಥವಾ ಸಂಗೀತವನ್ನು ಪ್ರಸ್ತುತಪಡಿಸಿದ್ರೆ ಹೇಗಿರ್ತದೋ ಹಾಗೆ ಪಂಡಿತ್ ಬಸವರಾಜ ಬೆಂಡಿಗೇರಿಯವರು ಮತ್ತು ಪಂಡಿತ್ ವಸಂತ್ ಕನಕಾಪುರ ಅವರು, ಇವರಿಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ನಾನು ನಿಂತೀನಿ ಖರೆ. ಆದರೆ ನನಗೊಂದು ಪ್ರಜ್ಞೆ ಇದೆ, ಸಾಕ್ಷಿ ಪ್ರಜ್ಞೆ. ಈ ಸಭಾಂಗಣದಲ್ಲಿ ಅತ್ಯಂತ ಹಿರಿಯರು, ಸಂಗೀತದ ಬಗ್ಗೆ ಸಾಕಷ್ಟು ಗೊತ್ತಿರುವಂಥ ಶ್ರೀ ರಾಘವೇಂದ್ರ ಅಯ್ಯವರು ನಮ್ಮ ಮಧ್ಯೆ ಇದ್ದಾರೆ. ಹಾಗೆಯೇ ಶ್ರೀಮತಿ ಮಾಧವ ಗುಡಿಯವರು ನಮ್ಮ ಮಧ್ಯೆ ಇದ್ದಾರೆ. ಸಾಕ್ಷಿ ಪ್ರಜ್ಞೆಯವರು ಕಳೆದ 30-40 ವರ್ಷಗಳಿಂದ ಇವರೆಲ್ಲರನ್ನ ಭಾಳ ಹತ್ತಿರದಿಂದ ನೋಡ್ತಾ ಬಂದಂಥವರು, ಆ ಸಂಗೀತವನ್ನು ಆಸ್ವಾದಿಸ್ತಾ ಬಂದಂಥವರು, ಪ್ರೋತ್ಸಾಹಿಸ್ತಾ ಬಂದಂಥವರು. ಆದರೆ ನಾನು ಕೂಡ ಅಷ್ಟೇ ಅಭಿಮಾನದಿಂದ ಈ ಸಂಗತಿಗಳನ್ನು ನಾನು ಇಲ್ಲಿ ಹೇಳಿಕೊಳ್ತೇನೆ ಅಥವಾ ಹೇಳಬೇಕಾಗ್ತದೆ ಅಥವಾ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತದೆ. ಅನೇಕ ಜನ ಹೊಸಬ್ರು ಇಲ್ಲಿದ್ದೀರಿ. ಹೊಸಬ್ರು ಅಂತಂದರೆ ಸಂಗೀತದ ಕಲಿಕೆಯ ಹಾದಿಯಲ್ಲಿ ಇರುವಂಥ ಹೊಸಬ್ರು. ಅವ್ರನ್ನೆಲ್ಲರಿಗೆ ನಾನು ನೋಡಬಹುದಂತಂದರೆ ವೈಯಕ್ತಿಕವಾಗಿಯೂ ಕೂಡ ನಾನು ಸುದೈವಿ. ಚಿಕ್ಕಮಠ ಸರು ತಾರನಾಥರ ಹೆಸರನ್ನು ಪ್ರಸ್ತಾಪ ಮಾಡಿದ್ರಿ. ಇಲ್ಲಿ ಸೂಕ್ಷ್ಮವಾಗಿ ಪ್ರಕಾಶನ ಕಡೆ ನಾನು ಸನ್ನಿ ಮಾಡಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರದ್ದು ಒಂದು ಕಾರ್ಯಕ್ರಮ ಇಲ್ಲಿ ಸ್ಮರಣೀಯ ಕಾರ್ಯಕ್ರಮ ಆಗಬೇಕು ಅಂಥೇಳಿ. ಯಾಕೆಂದರೆ ನಾನು ಕೆ ಇ ಬೋರ್ಡ್ ಶಾಲೆ ಶುರು ಆದಾಗಿಂದ ಅಥವಾ ಅಂದರೆ ನಾನು ಹತ್ತಿದಾಗಿಂದ ಸಾಲು ಶುರುವಾಗಿ ಭಾಳ ಸತ್ತು ಮೊಟ್ಟ ಮೊದಲು ನನ್ನ ತಬಲಾ ಕಲಾವಿದರು ಯಾರು? ತಾರನಾಥ್ ದೇಸಾಯಿರೇ. ನಮ್ಮ ಅನೇಕ ಹಾಡುಗಳಿಗೆ ಅವರೇ ಸಂಗೀತ ಸಂಯೋಜಿಸಿ ನನ್ನ ತಲೆಯಲ್ಲಿ ಭಾಳ ದೊಡ್ಡ ಸಂಗೀತ ಕ್ಷೇತ್ರ ಭಾಳ ದೊಡ್ಡದು. ಆದರೆ ಅವರೇ ನಮಗೆ ಭಾಳ ಅತ್ಯಂತ ಶ್ರೇಷ್ಠ ತಬಲಾ ವಾದಕರು. ಢೋಲಕ್ಕು ನನಗೆ ತಿಳಿದ ಮಟ್ಟಿಗೆ ಅವರಷ್ಟು ಚಂದ ಇನ್ನು ಯಾರೂ ನುಡಿಸೋರು ನಾನು ನೋಡಿಲ್ಲ. ತಾಳವಾದ್ಯದಲ್ಲಿ ಆ ಢೋಲಕ್ಕನ್ನು ನುಡಿಸ್ತಾ ಇದ್ರು ಅವರು. ಅಂಥ ಒಬ್ಬ ಅದ್ಭುತ ಕಲಾವಿದರು. ಮುಂದೆ ಬರ್ತಾ ಕಾಲೇಜಿಗೆ ಬಂದ ಮೇಲೆ ನಾನು ಎಷ್ಟು ಸುದೈವಿ ಅಂತಂದರೆ, ಯಾಕೆ ಹೇಳ್ಕೊಳ್ತೀನಿ ಅಂತಂದರೆ ಅಭಿಮಾನ ನನಗೆ ಇವತ್ತು ಕೂಡ ಅನ್ನಿಸ್ತದೆ. ಅದು
ಬಸವರಾಜ್ ಬೆಂಡಿಗೇರಿ ಅಂಥವರು ಈಗ ನನಗೆ ಆನಂತರ ಅದು ಯಾಕೆ ರೋಮಾಂಚನ ಆಗ್ತದೆ ಅನ್ನೋದಕ್ಕೆ ಹೇಳ್ತೀನಿ ನಾನು. ನಮ್ಮ ಜೊತೆಗೆ ನಾನು ಸ್ವಲ್ಪ ಏನೋ ಸಿತಾರ ಒಂದು ಸಬ್ಜೆಕ್ಟ್ ತೊಗೊಂಡಿದ್ದೆ. ಬಸವರಾಜ್ ಬೆಂಡಿಗೇರಿಯವರು ತಬಲಾಕ್ ಕೊಡ್ತಿದ್ರು 3 ವರ್ಷ ನನ್ನ ಜೊತೆಗೆ. ಹಮೀದ್ ಖಾನ್ ಸರ್ ಜೊತೆಗೆ, ನಮ್ಮ ಜೊತೆಗೆ ಅಲ್ಲಿ ಅನೇಕ ಜನ, ಶಾರದಾ ಹಾನಗಲ್ ಅವರು ಅವಾಗ ಅಲ್ಲಿದ್ದರು, ನಮ್ಮ ಜೊತೆಗೆ ನಿರಂತರ 3 ವರ್ಷ ತಬಲಾಕ್ ಬೆಂಡಿಗೇರಿಯವರು ಕೊಡ್ತಿದ್ರು. ಮುಂದೆ ಕಾಲಾನಂತರದಲ್ಲಿ ಯಾವಾಗ ಅವರ ಶಿಷ್ಯಂದರು ಮತ್ತು ದೊಡ್ಡ ದೊಡ್ಡ ಕಲಾವಿದರು, ಯಾಕಂದರೆ ಸಂಗೀತದ ಜೊತೆ ಒಡನಾಟ ನಂದು ಜಾಸ್ತಿ ಆದ ಹಾಗೆ ಅವರೆಲ್ಲ ಏನು ರೋಮಾಂಚ ನೋಡ್ತಾರೆ. ಬಸವರಾಜ್ ಬೆಂಡಿಗೇರಿ ಅಂದ್ಕೊಳ್ಳಿ ಹಿಂಗೆ ಕಿವಿ ಮುಟ್ಕೊಳ್ಳೋರು, ಆ ಒಂದು ಧನ್ಯತಾ ಭಾವವನ್ನು ಇದು ಮಾಡಿದ್ರು. ಆವಾಗ ನಮಗೆ ಅನಿಸ್ತಿತ್ತು, ಅಯ್ಯಪ್ಪ ಇಂಥವ್ರು ನಮಗೆ ತಬಲಾಗ ಸಾಥಿ ಕೂಡ್ತಿದ್ರಲ್ಲ ಅನ್ನುವಂಥ ರೋಮಾಂಚನ ಇವತ್ತು ಕೂಡ ನನಗೆ ಆಗ್ತದೆ. ಅದ್ಭುತವಾದಂಥ ಕಲಾವಿದರು ಮೋಹನ್ ಬೆಂಡಿಗೇರಿಯವರು ಇಲ್ಲಿದ್ದಾರೆ. ಹಾಗೆ ಪಂಡಿತ್ ವಸಂತ್ ಕನಕಾಪುರ್ ಅವರು, ಅವ್ರ ಹೆಸರನ್ನು ಕೇಳ್ತಾ ಬಂದಿದ್ವಿ ನಾವು. ನಮ್ಮ ಮನೆಗೂ ಕೂಡ ಸಾಕಷ್ಟು ಸಾರಿ ಬಂದಿಂಥವ್ರು. ಮಾಧವ್ ಗುಡಿಯವರ ಪತ್ನಿ ಮಗಳು ಇಲ್ಲಿದ್ದಾರೆ. ನಮ್ಮ ಮನೆಯಲ್ಲಿ ಮಾಧವ್ ಗುಡಿಯವರು ಕಾರ್ಯಕ್ರಮ ಮಾಡಿದ ವಸಂತ್ ಕನಕಾಪುರ್ ಅವರು ಹಾರ್ಮೋನಿಯಮ್ಗೆ ಅವ್ರ ಜೊತೆಗೆ ಬಂದಂಥವ್ರು. ರಾತ್ರಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ, ಸಂಗೀತ ಏನಿಲ್ಲ. ಬಿ ಎಂ ಪಾಟೀಲ್ ಸರ್ ಮಾತಾಡ್ಕೋತ ಹೇಳಿದರು ಹೆಂಗೆ ಸಂಗೀತ ಅನ್ನುವಂಥದ್ದು ಅಂಥೇಳಿ. ಕೊಟ್ಟದ್ದೇನು ಪಂಡಿತ್ ಮಾಧವ್ ಗುಡಿಯವ್ರಿಗೆ? ಪರಾತ ಅವಲಕ್ಕಿ, ಚಾ, ಎಲೆ ಅಡಿಕೆ, ಮುಗೀತು. ಇತ್ತೀಚೆಗೆ ಹೂಗಳಾದರೂ ಎಟ್ಲೀಸ್ಟ್ ಬಂದಾವ ಕೆಲವೊಂದು ಕಡೆ, ಉಳಿದದ್ದೆಲ್ಲ ಭಾಳಷ್ಟು ಬಂದದ್ದು. ಅದೂ ಇರಲಿಲ್ಲ ಅವಾಗ. ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ಅಂತಃಕರಣ, ಆ ಒಂದು ಕಲೆಯ ಬಗೆಗಿನ ಒಂದು ಸಂವಹನ ಏನಿತ್ತು ಅದು. ಹೊಸಬರಿಗೆ ಗೊತ್ತಿರಲಿ, ಎಲ್ಲ ಕಲೆಗಳಲ್ಲಿ ಅಥವಾ ಎಲ್ಲ ವಿದ್ಯೆಗಳಲ್ಲಿ ಸಂಗೀತ ವಿದ್ಯೆ ಕಲಿಯೋದು ಬಹಳ ಕಷ್ಟ. ನೋಟೇಶನ್ ಬೇರೆ, ಸರೆಗಮ ಬರೆಯೋದು ಬೇರೆ, ಭೂಪ ರಾಗ ಬೇರೆ, ಸರೆಗಪ ಧಸ ಕರೆಕ್ಟ್. ಹಾಡಬೇಕಾದ್ರೆ ಎಲ್ಲಿದೆ ಶ್ರುತಿ? ನನಗೆ ನೆನಪಿದೆ, ಗಂಗೂಬಾಯಿ ಹಾನಗಲ್ರ ಮನೆ 2007ರಲ್ಲಿ ಇಲ್ಲಿ ಹೊಸ ಯಲ್ಲಾಪುರದಲ್ಲಿ ಅವ್ರು ಹುಟ್ಟಿದಂಥ ಮನೆಯ ಉದ್ಘಾಟನೆಗೆ ಯಡಿಯೂರಪ್ಪ ಅವರೆಲ್ಲರೂ ಬಂದಿದ್ದರು. ಅದಾದ ಮೇಲೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಅವತ್ತು ಮಾಧವ ಗುಡಿಯವರು ಇದ್ದರಲ್ಲಿ ಆ ಕಾರ್ಯಕ್ರಮ ನಡೀತಾ ಇದ್ದಾಗ ಪ್ರಸನ್ನ ಹಾಡ್ತಾ ಇದ್ರು, ತಂಬೂರಿ ಶ್ರುತಿ ಮಾಡ್ತಾ ಇದ್ರು. ಬೈದ್ಬಿಟ್ರು ಮಾಧವ ಗುಡಿಯವರು, ಸ್ವರ ಹಚ್ಚೋದು ಕಲ್ಲಿರಲಿ ಮೊದಲು, ಬಹಳ ಕಷ್ಟ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂದರೆ, ಕಲಿಯುವುದು ಎಷ್ಟು ಕಷ್ಟ ಅನ್ನೋದಕ್ಕೆ ಈ ಇಬ್ಬರೂ ಉದಾಹರಣೆಗಳು, ಅದ್ಭುತವಾದಂಥ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿದೆ. ನೋಟೇಶನ್ ನಾವು ಬರೆಯೋದು ಬೇರೆ, ಅದರ ಸ್ವರ ಇಲ್ಲಿ ನಾವು ತಲೆಯಲ್ಲಿ ಇಟ್ಟುಕೊಂಡು ಕಲಿತಾ 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 ಬರಬೇಕಲ್ಲ. ಇವರೆಲ್ಲರಿಗೂ ಜೊತೆಗೆ ಒಂದು ಒಡನಾಟ ನನಗಿದೆ. ಒಂದಂತಂದರೆ ವಿದ್ಯಾರಣ್ಯ ಹೈಸ್ಕೂಲ್, ವಿಕ್ಟೋರಿಯಾ ಹೈಸ್ಕೂಲ್ ನೆನೆಸಿದ್ರು. ವಸಂತ ಕನಕಾಪುರ್ ಅವರ ಆದಿಯಾಗಿ ಅಲ್ಲಿಂದ ಇವತ್ತು ಬಸವರಾಜ ರಾಜಗುರು ಅವರ ಸಮಾಧಿಯವರೆಗೆ ಆ ಒಂದು ಬೆಲ್ಟ್ ಏನಿದೆ, ಸಾಹಿತ್ಯ, ಸಂಗೀತ, ಫಗು ಹೊಳಕಟ್ಟಿಯವರಲ್ಲೇ, ಶಂಭಾಜೀಶ್ವರಲ್ಲೇ ಇದ್ದರು, ಬೆಟ್ಟಿಗರ್ ಕೃಷ್ಣ ಶರ್ಮ, ಬೇಂದ್ರೆಯವರು ಅಲ್ಲೇ ಇದ್ದರು, ಮರಡೂರವರು ಅಲ್ಲೇ ಇದ್ದರು, ಮಾಧವ ಗುಡಿಯವರು ಅಲ್ಲೇ ಇದ್ದರು, ಭೀಮಸೇನ್ ಜೋಶಿಯವರು ಅಲ್ಲಿ ಬಂದು ಹೋಗಿದ್ದಾರೆ, ಇಬ್ಬರ ಕನಕಾಪುರ ಅವರು ಅಲ್ಲೇ ಇದ್ದರು, ಅಲ್ಲೇ ಇದ್ದೇ ಕಲ್ತಂಥವರು. ಕನಕಾಪುರ ಅವರು ಆರಂಭದಲ್ಲೇ ಸಂಗೀತಕ್ಕೆ ಒಲಿದಂಥವ್ರು. ಹುಬ್ಬಳ್ಳಿಯವರಾದರೂ ಕೂಡ ಧಾರವಾಡದಲ್ಲಿ ಅವ್ರದ್ದೆಲ್ಲ ಆದದ್ದು. ಎಲ್ಲಿವರೆಗೆ ಅಂತಂದರೆ ಅವ್ರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದು ಏನಿದ್ರಲ್ಲಿ ಬಹಳ ಬಡತನ ನಾನು ನೋಡಿದ್ದೀನಿ. ಇವತ್ತು ಸಾಯಂಕಾಲ ನೀವು ಅವ್ರ ಬಗ್ಗೆ ನಾನು ಮಾಡಿರುವಂಥ ವಸಂತ ರಾಗ ಅನ್ನುವಂಥ ಒಂದು ಡಾಕ್ಯುಮೆಂಟ್ರಿ ನೀವು ನೋಡ್ಬೋದು. ಮನೆಯಲ್ಲಿ ಸಣ್ಣ ಮನೆ, ಬಡತನ ಅಂದರೆ ಅತ್ಯಂತ ಬಡತನ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೋತಿದ್ರು. ಉಳಿದವರು ನಮಗೆ ಸಂಗೀತ ಹೌದು, ಆಜುಬಾಜುವರು ಕಂಪ್ಲೇಂಟ್ ಮಾಡಿದ್ರು, ಪೊಲೀಸರು ಬಂದು ಅರೆಸ್ಟ್ ಮಾಡ್ತೀನಿ ನೀನು ಅಂತ ಹೇಳಿದರು. ಆದಂಥ ಘಟನೆ ಇದು. ಅರೆಸ್ಟ್ ಮಾಡ್ತೀವಿ ಅಂತಂದಾಗ ಇವ್ರು ಕೇಳಿದ್ರು, ನಂದು ಹೊಟ್ಟೆ ಉಪಜೀವನ ಇದ್ರ ಮೇಲೆ ನಡೀತದೆ, ನಾ ಏನು ಮಾಡಲಿ ಅಂಥೇಳಿ. ನಾವು ಮಾತಾಡ್ಕೋತ ಎಲ್ಲಿ ಹೋಗಲಿ, ಏನು ಮಾಡಿದೆ, ಸುಡುಗಾಡಕ್ಕೆ ಹೋಗೋ ನನಗೇನು ಹೇಳ್ತಿ ಅಂಥೇಳಿ ಬೈದಾಗ ಲಿಟ್ರಲಿ ಪಂಡಿತ್ ವಸಂತ್ ಕನಕಾಪುರ್ ಅವರು ಜೊತೆಗೆ ತಬಲಾ ಆರ್ಟಿಸ್ಟು ಸೈಕಲ್ ಮೇಲೆ ಹಾರ್ಮೋನಿಯಂ ಇಟ್ಕೊಂಡು ಮುಂದೆ ಹ್ಯಾಂಡಲ್ಗೆ ತಬಲಾ ಹಾಕ್ಕೊಂಡು ಹೊಸ ಯಲ್ಲಾಪುರದ ಸ್ಮಶಾನಕ್ಕೆ ಹೋಗಿ ಸ್ಮಶಾನದೊಳಗೆ ಸಂಗೀತವನ್ನು, ಹಾರ್ಮೋನಿಯಮನ್ನು ಅಭ್ಯಾಸ ಮಾಡಿದರು. ಹೆಣ ಸುಡಲಿಕ್ಕೆ, ಹೆಣ ಹುಗಿಲಿಕ್ಕೆ ಬಂದಂಥವ್ರು ಅಲ್ಲಿ 1 ತಾಸು 2 ತಾಸು ಆದ್ಕೊಳ್ಳಿ ಇವರು ಸಂಗೀತ ಕೇಳಿ ಚಪ್ಪಾಳೆ ಬಡ್ದು ಹೋಗ್ತಿದ್ರು.
ಸಂಗೀತ ಹಾಗೆ ಬರುವಂಥದ್ದಲ್ಲ. ಇಷ್ಟೆಲ್ಲ ಆದಮೇಲೂ ಕೂಡ ಉಳಿದದ್ದು ಹೆಂಗೋ ಇರ್ತದೆ. ಒಂದು ವರ್ಷ ನಾವೇನೋ ಕಂಪ್ಯೂಟರ್ ಕಲ್ತ್ವಿ ಅಥವಾ ಒಂದು ವರ್ಷ ಮತ್ತೇನೋ ಮಾಡಿದ್ವಿ, ಇಮಿಡಿಯೇಟ್ ನಮಗೇನೋ ಒಂದು 1,000 10,000 20,000 ಅಥವಾ ಸ್ವಲ್ಪ ಏನೋ ಇದಿತ್ತು ಅಂತ ಇಮಿಡಿಯೇಟ್ ಒಂದು ನೌಕರಿ ಹತ್ತಿ ಬಿಡ್ಬೋದು. 10 ವರ್ಷ 20 ವರ್ಷ ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ಕಲಿತಾ ಎಷ್ಟು ಕಷ್ಟ ಅನುಭವಿಸ್ಯಾರ ಅಂತಂದರೆ ವಸಂತ ಕನಕಾಪುರ ಅವರು, ನಾನು ಸ್ವತಃ ನೋಡಿದ್ದೀನಿ ಆ ಡಾಕ್ಯುಮೆಂಟ್ರಿ ವಿಷಯಕ್ಕೆ. ಅವರು ದಾಂಡೇಲಿ ಪೇಪರ್ ಮಿಲ್ದೊಳಗೆ ಅಲ್ಲಿರುವಂಥ ಇದರೊಳಗೆಲ್ಲ ಸಂಗೀತ ಕಲಿಸ್ಲಿಕ್ಕೆ ಹೋಗ್ತಿದ್ರು. ಆ ಶಾಲೆಗೆ ಕೂಡ ನಾನು ಹೋಗಿದ್ದೆ. ನಿಕೃಷ್ಟವಾದಂಥ ಅತ್ಯಂತ ಕಡಿಮೆ ಇದು, ಆದರೆ ಅವರ ಆ ಜ್ಞಾನ ಇತ್ತಲ್ಲ, ತೊರೆದು ಜೀವಿಸಬಹುದೇ ಹರಿಣಿನ ಸ್ಮರಣೀಯ ಅಂತ ಇರೋದು, ಒಂದು ಬಾರಿ ಸ್ಮರಣೆ ಸಾಲದೆ ಹಾಡಾಗಿರ್ಬೋದು. ಈ ರೀತಿ ಅನೇಕ ಹಾಡುಗಳು ಇವತ್ತು ನಮಗೆ ಯಾಕೆ ನಿರಂತರವಾಗಿ ನಮ್ಮನ್ನು ಜಾಗೃತಗೊಳಿಸ್ತವೆ, ನಮ್ಮನ್ನು ಪ್ರೀತಿ ಮಾಡ್ತವೆ ಅಂತಂದ್ರೆ ಅದ್ರ ಹಿಂದಿರುವಂಥ ಸ್ವರಕಲ್ಪನೆ ಇದೆಯಲ್ಲ. ಪಂಡಿತ್ ವಸಂತ ಕನಕಾಪುರ ಅಂಥವ್ರದ್ದು, ಬಸವರಾಜ್ ಬೆಂಡಿಗಿರಿ ಅಂಥವ್ರದ್ದು, ವಿದುಷಿ ಕುಮುದಿನಿ ರಾವ್ ಅವರು ಮತ್ತು ಕನಕಾಪುರ ಅವರು ದಾಂಡೇಲಿಯಲ್ಲಿ ಆ ಪೇಪರ್ ಮಿಲ್ನ ಶಾಲೆಯಲ್ಲಿ ಒಬ್ಬರು ಸಂಗೀತ ಸಂಯೋಜಕರು, ಒಬ್ಬರು ನೃತ್ಯ ಕಲಿಸುವಂಥ ಗುರುಗಳು. ಧಾರೇಶ್ವರ್ ಅವ್ರ ಬಗ್ಗೆ ಮಾತಾಡಿದರು, ತಾರನಾಥರ ಬಗ್ಗೆ, ಕನಕಾಪುರ ಅವ್ರ ಬಗ್ಗೆ. ಇವರೆಲ್ಲರೂ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಆಕಾಶವಾಣಿ ಭಾಳ ದೊಡ್ಡದಂಥ ಅವರಿಗೆ ಕೊಡುಗೆಯನ್ನು ಕೊಡ್ತು. ಪಂಡಿತ್ ಕೇಶವ ಗುರಂ ಅವರು ಸಂಗೀತ ಸಂಯೋಜಕರಲ್ಲಿ ಮೊಟ್ಟ ಮೊದಲು ಈ ಭಾಗದಲ್ಲಿ ಕೆಲಸ ಮಾಡಿದಂಥವ್ರು ಕೇಶವ ಗುರಂ ಅವರು. ಕನಕಾಪುರ ಅವರು